ನೋಡಿ, ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಕ್ಷದ ಅನೇಕ ಶಾಸಕರನ್ನ ಮುಖಂಡರನ್ನ ಟಾರ್ಗೆಟ್ ಮಾಡೋದು ಇದು ಹೊಸದೇನಲ್ಲ. ಬಹಳ ಜನರನ್ನ ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ. ಈಗ ಅವರು ಅಪರಾಧದಲ್ಲಿ ಅವರದ್ದು ಸಂಬಂಧ ಇಲ್ಲ ಅಂತ ಹೇಳಿದ್ರು 5ನೇ ಅಪರಾಧಿಯಾಗಿ ಅವರನ್ನು ತೆಗೆದುಕೊಂಡು ನೀವು ಎನ್ಕ್ವೈರಿ ಮಾಡಿ. ಅದು ಬಿಟ್ಟು ನೀವು ಅವರನ್ನ ಟಾರ್ಗೆಟ್ ಮಾಡಿ ಜೈಲಿಗೆ ಕಳಿಸಲೇಬೇಕು ಅನ್ನೋ ತೀರ್ಮಾನಕ್ಕೆ ನೀವು ಬಂದರೆ ಮತ್ತೆ ಏನು ಮಾಡಬೇಕು ಅವರು? ಈಗಾಗಲೇ ದ್ವೇಷ ಭಾಷಣದ ವಿಚಾರದಲ್ಲಿ ನೀವು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಏನೂ ತಪ್ಪೇ ಮಾಡದೇ ಇದ್ರು, ದ್ವೇಷ ಭಾಷಣ ಮಾಡದೇ ಇದ್ರೂ ಕೂಡ ಅನೇಕರನ್ನು ನೀವು ಯಾವ ರೀತಿ FIRಗಳು ಹಾಕಿ ರುಬ್ಬಿದ್ದೀರಿ ಅನ್ನೋದನ್ನು ಗೊತ್ತು ಅಲ್ಲ ನಮಗೆ. ಇಂಥ ಸಂದರ್ಭದಲ್ಲಿ ಈ ದ್ವೇಷ ಭಾಷಣದ ಮಸೂದೆಯನ್ನು ಪಾಸ್ ಮಾಡ್ಕೊಂಡು ಬಂದು ಅದು ಊರ್ಜಿತ ಆಗೋದಿಲ್ಲ ಅಂತ ಗೊತ್ತು, ಆದರೂ ಕೂಡ ಮಾಡಿ ಬೇರೆಯವರನ್ನು ಭಯಪೀಡಿತರನ್ನಾಗಿ ಮಾಡಲಿಕ್ಕೆ, ಸಮಾಜಗಳನ್ನು ಭಯಪೀಡಿತರನ್ನಾಗಿ ಮಾಡಲಿಕ್ಕೆ, ಈ ಸರ್ಕಾರದ ನ್ಯೂನ್ಯತೆಗಳ ವಿರುದ್ಧವಾಗಿ ಮಾತಾಡದೇ ಇರಲಿ ಅನ್ನೋ ಕಾರಣಕ್ಕೆ ನೀವು ಈ ಬಿಲ್ಲನ್ನು ತಂದಿದ್ದೀರಿ. ಇದನ್ನು ನಾವು ವಿರೋಧ ಮಾಡ್ತೇವೆ. ಮಾನ್ಯ ರಾಜ್ಯಪಾಲರನ್ನು ಭೇಟಿ ಮಾಡಿ ನಾವು ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟು ಈ ಬಿಲ್ ಪಾಸ್ ಆಗದೆ ಇರುವಂತೆ ನಾನು ನೋಡ್ಕೊಳ್ಬೇಕು.